ನಮಸ್ಕಾರ ವಿದ್ಯಾರ್ಥಿಗಳೇ, ಬಿಕಾಂ 5th ಸೆಮಿಸ್ಟರ್ ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್ ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಾಸ್ಟ್ ಶೀಟ್ ಅನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದರ ಬಗ್ಗೆ ಮತ್ತು ಕಾಸ್ಟ್ ಶೀಟ್ ಸ್ಪೈಸ್ಮ್ಯಾನ್ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಇವತ್ತಿನ ತರಗತಿಯಲ್ಲಿ ಕಾಸ್ಟ್ ಅಕೌಂಟಿಂಗ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸೊಲ್ಯೂಷನ್ ಅನ್ನ ಮಾಡೋಣ ವಿತ್ ದಿ ಹೆಲ್ಪ್ ಆಫ್ ಸ್ಪೈಸ್ಮ್ಯಾನ್ ಕಾಸ್ಟ್ ಶೀಟ್. ನೋಡಿ ವಿದ್ಯಾರ್ಥಿಗಳೇ, ಪ್ರಾಬ್ಲಮ್ ಈ ರೀತಿಯಾಗಿದೆ. ವೀರಭದ್ರೇಶ್ವರ ಲಿಮಿಟೆಡ್ ಎಂಗೇಜ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಪ್ರಾಡಕ್ಟ್. ವೀರಭದ್ರೇಶ್ವರ ಅಂತಕ್ಕಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡುವ ಕೆಲಸದಲ್ಲಿ ಎಂಗೇಜ್ ಆಗಿದೆ, ತೊಡಗಿಕೊಂಡಿದ್ದಾರೆ. ಇಟ್ ರೆಕಾರ್ಡ್ಸ್ ರಿಸೀವಬಲ್ the following letter for 31/3/2014. So 31/3/2014 ಪ್ರಕಾರ ಈ ವೀರಭದ್ರೇಶ್ವರ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಒಂದು ರೆಕಾರ್ಡ್ಸ್ ಗಳು ಈ ರೀತಿಯಾಗಿದ್ದಾವೆ. ಸೊ ಈ ಒಂದು ರೆಕಾರ್ಡ್ಸ್ ಗಳ ಸಹಾಯದಿಂದ ನಾವು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿ ಈ ಒಂದು ಪ್ರಾಬ್ಲಮ್ ಹೇಳ್ತದೆ. ಸೊ ನೋಡಿ, ಯಾವ್ಯಾವ ರೀತಿಯಾದಂತಹ ರೆಕಾರ್ಡ್ಸ್ ಗಳನ್ನ ವೀರಭದ್ರೇಶ್ವರ ಲಿಮಿಟೆಡ್ ಹೊಂದಿದೆ ಅಂದ್ರ direct wages 25,000, factory overhead 50% of direct wages. ನೋಡಿ, ಫ್ಯಾಕ್ಟರಿ ಓವರ್ಹೆಡ್ ಏನಿದೆಯಪ್ಪ ಅಂತಂದ್ರೆ ಡೈರೆಕ್ಟ್ ವೇಜಸ್ ಮೇಲೆ 50% ಅಂತಂದ್ರೆ 25,000 ಮೇಲೆ ಡೈರೆಕ್ಟ್ ವೇಜಸ್ ಎಷ್ಟದ 25,000. ಸೊ ಈ ಫ್ಯಾಕ್ಟರಿ ಓವರ್ಹೆಡ್ 50% ಆಫ್ ಡೈರೆಕ್ಟ್ ವೇಜಸ್ ಅಂತಂದ್ರೆ ಡೈರೆಕ್ಟ್ ವೇಜಸ್ ಮೇಲೆ 50% ಎಕ್ಸ್ಪೆಂಡಿಚರ್ಸ್ ಗಳಾಗಿರುವ 50% ಅಂತಂದ್ರೆ ಇಲ್ಲಿ ಇದು 12,500 ಆಗ್ತದೆ. ಸೊ ಅದನ್ನ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಾಗಿರ್ತಕ್ಕಂಥ ಅದರಲ್ಲಿ ಒಂದು ಎಂಟ್ರಿನಲ್ಲಿ ಮಾಡೋಣ. ಅದೇ ರೀತಿ ರಾ ಮಟೀರಿಯಲ್, ಓಪನಿಂಗ್ ರಾ ಮಟೀರಿಯಲ್ ಎಷ್ಟಿದೆ ಅಂತಂದ್ರೆ 31/3/2013 ಗ 24,500 ಅದ. ದೆನ್ ಕ್ಲೋಸಿಂಗ್ ರಾ ಮಟೀರಿಯಲ್ 31/3/2014 ಗ 25,000 ಇದೆ. then work in progress, opening 25,000 ಅದ, closing 27,500 ಅದ. ಅದೇ ರೀತಿ finished goods, opening 45,000 ಅದ, closing 37,500 ಅದ. ಅದೇ ರೀತಿ purchases 1,25,000 ಅದ. administrative overhead 10,000 ಅದ. then selling overhead 12,000 ಇದೆ. ಅದೇ ರೀತಿ ಸೇಲ್ಸ್ ಫಾರ್ ದಿ ಇಯರ್ ಎಷ್ಟಿದೆಪ್ಪ ಅಂತಂದ್ರೆ 2,20,000. ಸೇಲ್ಸ್ ಫಾರ್ ದ ಇಯರ್ 2,20,000. ಒಟ್ಟು ವೀರಭದ್ರೇಶ್ವರ ಲಿಮಿಟೆಡ್ 31/3/2014 ಒಟ್ಟು ಸೇಲ್ಸ್ ಎಷ್ಟು ಮಾಡಿದಪ್ಪ ಅಂತಂದ್ರೆ 2,20,000. ಇಲ್ಲಿ ಏನನ್ನ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ವೀರಭದ್ರೇಶ್ವರ ಬಿಸಿನೆಸ್ ಲಿಮಿಟೆಡ್ ಏನು ಪ್ರಾಫಿಟ್ ಅನ್ನು ಅರ್ನ್ ಮಾಡಿದ, ಲಾಸಸ್ ಆಗಿದಾವ ಅಂತಕ್ಕಂಥದ್ದನ್ನ ಈ ಕಾಸ್ಟ್ ಶೀಟ್ ಪ್ರಕಾರ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡೋದ್ರ ಮುಖಾಂತರ ಪ್ರಾಫಿಟ್ ಅನ್ನ ಇಲ್ಲಿ ಫೈಂಡ್ ಔಟ್ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಸೊಲ್ಯೂಷನ್ ಈ ರೀತಿಯಾಗಿದೆ. particulars, then total amount, so ಇಲ್ಲಿ ಇನ್ನರ್ ಕಾಲಮ್ ಒಳಗ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಿ ಈ ಒಂದು ಟೇಬಲ್ ಅನ್ನು ಯೂಸ್ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಲ್ಲಿ ಏನನ್ನ ತೆಗೆದುಕೊಳ್ಳಬೇಕಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು ಕಾಸ್ಟ್ ಶೀಟ್ ಏನನ್ನ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಮೊದಲನೇದಾಗಿ opening raw material, opening raw material. So opening raw material ಎಷ್ಟಿದೆ ಅಂತಂದ್ರೆ ಇಲ್ಲಿ 24,500 ಇದೆ. ಅದೇ ರೀತಿ ಇದರಲ್ಲಿ ಏನನ್ನ ಆಡ್ ಮಾಡಬೇಕಪ್ಪ ಅಂತಂದ್ರೆ purchases
ಪರ್ಚೇಸಸ್ ಅನ್ನು ಆಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಪರ್ಚೇಸಸ್ ಎಷ್ಟಿದೆ ಅಂತಂದ್ರ ನೋಡಿ, ಪರ್ಚೇಸಸ್ 1,25,000 ಇದೆ. 1,25,000. ಅದೇ ರೀತಿ ಇಲ್ಲಿ ಟೋಟಲ್ ಎಷ್ಟಾಯ್ತಪ್ಪ ಅಂತಂದ್ರ ಈ ಅಮೌಂಟ್ 1,49,500. ಸೊ ಇದು ವಿದ್ಯಾರ್ಥಿಗಳೇ ಓಪನಿಂಗ್ ರಾ ಮಟೀರಿಯಲ್ ಅಲ್ಲಿ ಪರ್ಚೇಸಸ್ ಗಳನ್ನ ಆಡ್ ಮಾಡಿದಾಗ ಟೋಟಲ್ ಮಟೀರಿಯಲ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ರೀತಿ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಮಟೀರಿಯಲ್ ಕನ್ಸ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಲೆಸ್ ಕ್ಲೋಸಿಂಗ್ ರಾ ಮಟೀರಿಯಲ್, ಲೆಸ್ ಕ್ಲೋಸಿಂಗ್ ರಾ ಮಟೀರಿಯಲ್. ನೋಡಿ ಕ್ಲೋಸಿಂಗ್ ರಾ ಮಟೀರಿಯಲ್ ಎಷ್ಟಿದೆಯಪ್ಪ ಅಂತಂದ್ರ 25,000. ಸೊ ಇಲ್ಲಿ 1,49,500 ಅಲ್ಲಿ 25,000 ಕ್ಲೋಸಿಂಗ್ ರಾ ಮಟೀರಿಯಲ್ ಅನ್ನ ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ಏನ್ ಸಿಗತ್ತಪ್ಪ ಅಂತಂದ್ರೆ ಟೋಟಲ್ ಮಟೀರಿಯಲ್ ಕನ್ಸ್ಯೂಮ್ಡ್ ಸಿಗತ್ತ. ಸೊ 1,49,500 ಅಲ್ಲಿ 25,000 ಅನ್ನ ಇಲ್ಲಿ ಲೆಸ್ ಮಾಡಿದಾಗ ಟೋಟಲ್ ಆಗಿ ಎಷ್ಟು ಸಿಗ್ತದಪ್ಪ ಅಂತಂದ್ರ 1,24,500. 1,24,500. ಸೊ ಇದು ಏನಪ್ಪಾ ಅಂತಂದ್ರ ಮಟೀರಿಯಲ್ ಕನ್ಸ್ಯೂಮ್. ಮಟೀರಿಯಲ್ ಕನ್ಸ್ಯೂಮ್ ಎಷ್ಟಪ್ಪ ಅಂತಂದ್ರ 1,24,500. ಏನನ್ನ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಯಾವುದನ್ನ ಆಡ್ ಮಾಡ್ಬೇಕಪ್ಪ ಅಂತಂದ್ರ ಡೈರೆಕ್ಟ್ ವೇಜಸ್ ಗಳನ್ನ ಇಲ್ಲಿ ಆಡ್ ಮಾಡಬೇಕಾಗ್ತದ. ಆಡ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂತಂದ್ರೆ ಇಲ್ಲಿ 25,000 ಡೈರೆಕ್ಟ್ ವೇಜಸ್. 1,24,500 ಅಲ್ಲಿ 1,25,000 ಡೈರೆಕ್ಟ್ ವೇಜಸ್ ಅನ್ನ ಆಡ್ ಮಾಡಿದಾಗ ಸಿಗ್ತಕ್ಕಂಥದ್ದು 1,49,500. ಸೊ ಇದು ಏನಪ್ಪಾ ಅಂತಂದ್ರ ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಅನ್ನ ಯಾವನ್ನ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ ಈಗ ವರ್ಕ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ವರ್ಕ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫ್ಯಾಕ್ಟರಿ ಓವರ್ ಹೆಡ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಗಳನ್ನ ಇಲ್ಲಿ ಆಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ ಆಡ್ ಫ್ಯಾಕ್ಟರಿ ಎಕ್ಸ್ಪೆಂಡಿಚರ್. ಸೊ ಫ್ಯಾಕ್ಟರಿ ಎಕ್ಸ್ಪೆಂಡಿಚರ್ ಎಷ್ಟಿದೆಪ್ಪ ಅಂತಂದ್ರ ಡೈರೆಕ್ಟ್ ವೇಜಸ್ ಮೇಲೆ 50%. ಡೈರೆಕ್ಟ್ ವೇಜಸ್ 25,000. ಸೊ ಇದರ ಮೇಲೆ ಏನದಪ್ಪ ಅಂತಂದ್ರೆ ಡೈರೆಕ್ಟ್ ವೇಜಸ್ ಗಿಂತ 50% ಅಲ್ಲಿ ಎಕ್ಸ್ಪೆಂಡಿಚರ್ ಆಗಿದೆ. ಸೊ ಅಂತಂದ್ರೆ ಎಷ್ಟಾಯ್ತು 25,000 into 50 divided by 100. So 12,500 is the factory overhead expenditures. So ಇಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ 12,500. ಸೊ ಅದೇ ರೀತಿ ಫ್ಯಾಕ್ಟರಿ ರಿಲೇಟೆಡ್ ಯಾವುದಾದ್ರೂ ಇಲ್ಲಿ ರೆಕಾರ್ಡ್ಸ್ ಗಳಿದಾವ ಅಂತಕ್ಕಂಥದ್ದನ್ನ ನೋಡಬೇಕು. ಓಪನಿಂಗ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ಆಡ್ ಮಾಡಬೇಕು. ಫ್ಯಾಕ್ಟರಿ ರಿಲೇಟೆಡ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಇದ್ದಿರ್ತಕ್ಕಂಥದ್ದನ್ನ ಆಡ್ ಮಾಡಬೇಕು. ಕ್ಲೋಸಿಂಗ್ ಇದ್ದಿರ್ತಕ್ಕಂಥ ಫ್ಯಾಕ್ಟರಿ ಎಕ್ಸ್ಪೆಂಡಿಚರ್ಸ್ ಗಳನ್ನ ಲೆಸ್ ಮಾಡಿದಾಗ ಆಕ್ಚುಯಲ್ ವರ್ಕ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಆಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಇಲ್ಲಿ 1,49,500 ಒಳಗ 12,500 ಅನ್ನ ಆಡ್ ಮಾಡಿದಾಗ ಸಿಗ್ತಕ್ಕಂಥ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ 1,62,000. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ನೆಕ್ಸ್ಟ್ ಆಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ ಅಂತಂದ್ರೆ 25,000. ಮತ್ತು ಫ್ಯಾಕ್ಟರಿ ರಿಲೇಟೆಡ್ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಗಳು ರೆಕಾರ್ಡ್ಸ್ ಗಳು ಇದಾವ ನೋಡ್ರಿ.
ಸೊ ಇಲ್ಲಿ ಗೂಡ್ಸ್ ಪ್ರೊಸೆಸ್ಡ್ ಡ್ಯೂರಿಂಗ್ ದ ಪೀರಿಯಡ್. ಸೊ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ರೆಕಾರ್ಡ್ ಯಾವುದಂತಂದ್ರ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಆಡ್ ಮಾಡಿದಾಗ ಏನ್ ಸಿಗುತ್ತೆ ಅಂದ್ರೆ ಇಲ್ಲಿ ನಮಗ 1,62 ಅಲ್ಲಿ 25,000 ಅನ್ನ ಆಡ್ ಮಾಡಿದಾಗ ಸಿಗ್ತಕ್ಕಂತ ಅಮೌಂಟ್ 1,87,000. 1,87,000. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಫ್ಯಾಕ್ಟರಿ ಓವರ್ಹೆಡ್ ಅಲ್ಲಿ ವರ್ಕ್ ಕಾಸ್ಟ್. ಸೊ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಒಳಗ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ ಅಂತಂದ್ರೆ 27,500. ಸೊ 27,500 ಅನ್ನ ಲೆಸ್ ಮಾಡಿದಾಗ ನಮಗೆ ಏನ್ ಸಿಗ್ತದಪ್ಪ ಅಂತಂದ್ರೆ ವರ್ಕ್ ಕಾಸ್ಟ್. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತಪ್ಪ ಅಂತಂದ್ರೆ 1,87,000 ಒಳಗ 27,500 ಅನ್ನ ಲೆಸ್ ಮಾಡಿದಾಗ 1,59,500. ಸೊ ಇದು ವರ್ಕ್ ಕಾಸ್ಟ್. ಸೊ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಗಳನ್ನ ಆಡ್ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಸೊ ಅದೇ ರೀತಿ ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಬರ್ತಕ್ಕಂಥದ್ದು ಆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರಿಲೇಟೆಡ್ ಏನಾದ್ರು ರೆಕಾರ್ಡ್ಸ್ ಗಳು ಇಲ್ಲಿ ಯಾವ್ದಿದಪ್ಪ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಕ್ಸ್ಪೆಂಡಿಚರ್ಸ್ 12,000. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 10,000. add administration overhead expenditures ಎಷ್ಟಿದೆಪ್ಪ ಅಂತಂದ್ರೆ 10,000 ಇದೆ. ಸೊ 1,59,000 ಒಳಗ 10,000 ಅನ್ನು ಆಡ್ ಮಾಡಿದಾಗ 1,69,500. 1,69,500. ಸೊ ಇದು ಏನಪ್ಪ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಅನ್ನ ಇತ್ತಪ್ಪ ಅಂತಂದ್ರ ಆಡ್ ಮಾಡಬೇಕು. ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇತ್ತಪ್ಪ ಅಂತಂದ್ರ ಅಲ್ಲಿ ಲೆಸ್ ಅನ್ನ ಮಾಡಬೇಕಾಗ್ತದ. ಸೊ ಇಲ್ಲಿ ಆಡ್ ಓಪನಿಂಗ್ ಫಿನಿಶ್ಡ್ ಗೂಡ್ಸ್. ಸೊ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ ಅಂತಂದ್ರೆ 45,000. add opening finished goods ಎಷ್ಟಿದೆ 45,000. ಸೊ 1,69,500 ಒಳಗ 45,000 ಅನ್ನ ಆಡ್ ಮಾಡಿದಾಗ 2,14,500. 2,49,500. ಸೊ ಇದು ಏನಪ್ಪಾ ಅಂತಂದ್ರ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಅನ್ನ ಆಡ್ ಮಾಡಿದಾಗ. ಇನ್ನು ನೆಕ್ಸ್ಟ್ ಈ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಒಳಗ ನೆಕ್ಸ್ಟ್ ಬರ್ತಕ್ಕಂತ ಒಂದು ಎಂಟ್ರಿ ಯಾವ್ದಪ್ಪ ಅಂತಂದ್ರ ಫಿನಿಶ್ಡ್ ಗೂಡ್ಸ್ ಅನ್ನ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಅನ್ನ ಇಲ್ಲಿ ಲೆಸ್ ಮಾಡಬೇಕಾಗ್ತದ. ಬಂದಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರ 2,14,500. ಇದು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಒಳಗ ಬರ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ ಒಳಗ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಅನ್ನ ಆಡ್ ಮಾಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂತಂದ್ರ ಲೆಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್. ಎಷ್ಟಿದೆ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ 37,500. ಸೊ 2,40,500 ಅಲ್ಲಿ 37,500 ಅನ್ನ ಲೆಸ್ ಮಾಡಿದಾಗ 1,77,000. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ನೆಕ್ಸ್ಟ್ ಬರ್ತಕ್ಕಂಥ ರೆಕಾರ್ಡ್ಸ್ ಗಳು ಯಾವಪ್ಪ ಅಂತಂದ್ರ ಸೆಲ್ಲಿಂಗ್ ಓವರ್ ಹೆಡ್. ಸೆಲ್ಲಿಂಗ್ ಓವರ್ ಹೆಡ್ ಅನ್ನ ಆಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅನ್ನ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತಂದ್ರ ಸೆಲ್ಲಿಂಗ್
ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತಂದ್ರೆ 12,000. 1,77,000 ಪ್ಲಸ್ 12,000 1,89,000. ಸೊ ಈ ಒಂದು ಅಮೌಂಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇನ್ನು ಇಲ್ಲಿ ನಾವು ಡೈರೆಕ್ಟ್ ಆಗಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗೆ ಯಾವುದೇ ರೀತಿಯಾದಂತ ಎಕ್ಸ್ಪೆಂಡಿಚರ್ಸ್ ಗಳಿಲ್ಲ. ಡೈರೆಕ್ಟ್ ಆಗಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರ ಸೇಲ್ಸ್ ಫಾರ್ ದಿ ಇಯರ್ 2014 ಎಷ್ಟು ಸೇಲ್ಸ್ ಅನ್ನ ಮಾಡಿದೆ ಅಂತಂದ್ರ ವೀರಭದ್ರೇಶ್ವರ ಲಿಮಿಟೆಡ್ 2,20,000. ಎಷ್ಟು ಸೇಲ್ಸ್ ಅನ್ನು ಕೊಟ್ಟಿದಾರಪ್ಪ ಅಂತಂದ್ರ 2,20,000. ಸೊ 2,20,000. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ರಾಫಿಟ್ ಅನ್ನ ಫೈಂಡ್ ಮಾಡಬೇಕು. ಹಾಗಾದ್ರೆ ಇಲ್ಲಿ 2,20,000 ಅಲ್ಲಿ 1,89,000 ಅನ್ನ ಲೆಸ್ ಮಾಡಿದಾಗ ಸೊ ಸಿಕ್ಕಂತ ಅಮೌಂಟ್ ಏನಾಗ್ತದಪ್ಪ ಅಂತಂದ್ರ ಪ್ರಾಫಿಟ್ ಆರ್ ಲಾಸ್ ಆಗ್ತದೆ. ಸೊ ಇಲ್ಲಿ ಸೇಲ್ಸ್ ಎಷ್ಟಾಗಿದೆ ಅಂತಂದ್ರ 2,20,000. ಸೊ ಇಲ್ಲಿ 2,20,000 1,89,000 ಲೆಸ್ ಮಾಡಿದಾಗ 31,000 ರಿಮೈನಿಂಗ್ ಅಮೌಂಟ್ ಎಷ್ಟು ಬೀಳ್ತದಪ್ಪ ಅಂತಂದ್ರ 31,000. ಸೊ ಇದು 31,000 ಏನಪ್ಪಾ ಅಂತಂದ್ರ ಪ್ರಾಫಿಟ್. ವಿದ್ಯಾರ್ಥಿಗಳೇ, ಸ್ಪೈಸ್ ಪ್ಲಾನ್ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಪ್ರಕಾರ ವೀರಭದ್ರೇಶ್ವರ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ರೆಕಾರ್ಡ್ಸ್ ಗಳನ್ನ ನಾವು ಕಾಸ್ಟ್ ಶೀಟ್ ಅಲ್ಲಿ ಪ್ರಿಪೇರ್ ಮಾಡೋದ್ರ ಮುಖಾಂತರ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡೋಣ.